ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಮಾಡುವ ಒಳ್ಳೆಯ ಕಾರ್ಯಗಳು ನಿನಗೆ ಪುಣ್ಯವನ್ನು ತಂದುಕೊಡುತ್ತಿರುವಾಗ ನಿನ್ನ ಪಾಪಗಳ ಬಗ್ಗೆ ನೀನು ಯೋಚಿಸುವುದು ಏಕೆ? ಮನುಷ್ಯನೆಂದ ಮೇಲೆ ಪಾಪ ಪುಣ್ಯಗಳನ್ನು ಹೊತ್ತುಕೊಂಡಿರುತ್ತಾನೆ. ನೀನು ಮಾಡಿದ ಪಾಪಗಳ ಚಿಂತೆಯನ್ನು ಬಿಟ್ಟು ನೀನು ಮಾಡಬಹುದಾದ ಪುಣ್ಯಗಳಿಗೆ ನಿನ್ನ ಗಮನವನ್ನು ನೀಡು. ಅದರ ಲೆಕ್ಕಾಚಾರವನ್ನು ದೇವರಿಗೆ ಬಿಡು. ಈ ಸಾಯಿಯನ್ನು ಪಡೆದಿರುವ ನೀನು, ಈ ಸಾಯಿಯ ಮಾರ್ಗವನ್ನು ಪಡೆದಿರುವ ನೀನು, ನಿನ್ನ ಉತ್ತಮವಾದ ಜೀವನಕ್ಕೆ ಬೇಕಾದಷ್ಟು ಪುಣ್ಯಗಳನ್ನು ಮಾಡಿರುವೆ ಎಂದು ನಂಬು. ನಿನ್ನ ಜೀವನ ಉತ್ತಮವಾಗಿರಲು ನಿನ್ನ ನಂಬಿಕೆಯೇ ಸಾಕು. ನಿನ್ನ ಮನಸ್ಸಿನಲ್ಲಿ ನಿನಗೆ ಬೇಕಾದ ಆಲೋಚನೆಗಳಿಗೆ ಮಾತ್ರವೇ ಸ್ಥಾನವನ್ನು ನೀಡು. ಮನಸ್ಸು ನಿಯಂತ್ರಣವಿಲ್ಲದೆ ಎಲ್ಲ ದಿಶೆಗಳಲ್ಲಿ ನಿನ್ನನ್ನು ಕೊಂಡು ಹೋಗುತ್ತದೆ. ನಿನ್ನ ಮನಸ್ಸಿನ ಮೇಲೆ ನಿನ್ನ ನಿಯಂತ್ರಣವಿರಲಿ. ನಿನಗೆ ಉಪಯೋಗಕರವಾದ ಆಲೋಚನೆಗಳನ್ನು ಮಾತ್ರವೇ ನೀನು ಅನುಮತಿಸಿದಾಗ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಇರುತ್ತದೆ. ಸ್ಪಷ್ಟತೆ ಇದ್ದಷ್ಟು ಧೈರ್ಯ, ಆತ್ಮವಿಶ್ವಾಸ, ಸಂತೋಷ, ನೆಮ್ಮದಿ ಹೆಚ್ಚಾಗುತ್ತದೆ. ನನ್ನ ಮಗುವೇ, ಬೇಡವೆಂದು ದೂರವಿಟ್ಟ ಆಲೋಚನೆಗಳನ್ನು ಮತ್ತೊಮ್ಮೆ ಅನುಮತಿಸುವ ಅಗತ್ಯವಿಲ್ಲ. ಹಿಂದಿರುಗಿ ನೋಡದೆ ಮುನ್ನಡಿ. ನಿನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗುವ ಆಲೋಚನೆಗಳನ್ನು ಸೋಲಿಸು. ನಿನ್ನಿಂದ ಸಾಧ್ಯವೆಂದು ನಂಬು. ಧೈರ್ಯವಾಗಿ ಮುನ್ನಡಿ. ನೀನು ನಡೆಯುತ್ತಿರುವ ಮಾರ್ಗದಲ್ಲಿ ಸಂತೋಷವೇ ಕಾದುಕೊಂಡಿದೆ. ನಿನ್ನ ಕೈಯನ್ನು ನಾನು ಹಿಡಿದುಕೊಂಡಿರುವೆನು. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.